ಕರ್ನಾಟಕ ಬಂದ್ಗೆ ಮೈಸೂರು ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೈಸೂರು ಜಿಲ್ಲಾ ವಕೀಲರ ಸಂಘದ ನಿರ್ಧಾರ ಏನು, ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಕರ್ನಾಟಕ ಬಂದ್ಗೆ ಈಗ ಕರೆಯನ್ನು ನೀಡಲಾಗಿದೆ. ಮೈಸೂರು ಜಿಲ್ಲಾ ವಕೀಲರ ಸಂಘದ ನಿಲುವೇನು? ಮೈಸೂರು ವಕೀಲರ ಸಂಘ ಕನ್ನಡ ಪರ ಸಂಘಟನೆಗಳು ನೀಡಿರುವಂಥ ಕರ್ನಾಟಕ ಬಂದ್ಗೆ ನೈತಿಕ ಬೆಂಬಲವನ್ನು ಕೊಡುತ್ತೆ. ಸಂಪೂರ್ಣ ನೈತಿಕ ಬೆಂಬಲ ಕೊಡ್ತಾ ಇದ್ದೇವೆ ಸರ್. ನೈತಿಕ ಬೆಂಬಲ ಅಂದರೆ ಯಾವ ರೀತಿ? ನಾಳೆ ಕೋರ್ಟ್ನ ಕಾರ್ಯಕಲಾಪಗಳಲ್ಲಿ ವಕೀಲರು ಭಾಗವಹಿಸ್ತಾರ, ಹೇಗೆ ಅಂತ? ಕೋರ್ಟಿನ ಕಾರ್ಯಕಲಾಪಗಳಲ್ಲಿ ಎಂದಿನಂತೆ ವಕೀಲರು ಭಾಗವಹಿಸ್ತಾರೆ. ಕಾರಣ ಏನಂದರೆ, ನಾವು ಹೊರಗುಳಿದ್ರೆ ಕಕ್ಷಿದಾರರಿಗೆ ತುಂಬ ನಷ್ಟ ಆಗುತ್ತೆ, ಕಿರಿಯ ವಕೀಲರಿಗೆ ನಷ್ಟ ಆಗುತ್ತೆ. ಅದನ್ನೆಲ್ಲ ತಪ್ಪಿಸೋ ಉದ್ದೇಶದಿಂದ, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೋರ್ಟಿನ ಕಾರ್ಯಕಲಾಪಗಳಲ್ಲಿ ನಾವುಗಳು ಭಾಗವಹಿಸ್ತೀವಿ. ಜೊತೆಗೆ ಕನ್ನಡ ಪರ ಸಂಘಟನೆಗಳು ಏನು ಕರೆ ನೀಡಿವೆ ಬಂದ್ಗೆ, ಅದಕ್ಕೆ ನಾವು ನೈತಿಕ ಬೆಂಬಲ ಕೊಡ್ತಿದ್ದೀವಿ ಅಂತ ಹೇಳಿದ್ದೀವಿ. ಅದು ಯಾವ ಥರ ಅಂದರೆ, ಅವರೇನೋ ಮೆರವಣಿಗೆ ಮಾಡಿದ್ರೆ, ಸ್ಟ್ರೈಕ್ ಮಾಡಿದ್ರೆ, ಚಳವಳಿ ಮಾಡಿದ್ರೆ ಅದರೆಲ್ಲ ನಾವು ವಕೀಲರು ಭಾಗವಹಿಸಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈ ಹಿಂದೆ ಮೈಸೂರು ಜಿಲ್ಲಾ ವಕೀಲರ ಸಂಘ ಹೋರಾಟ ಅಂತ ಹೇಳಿದಾಗ ಮುಂಚೂಣಿಯಲ್ಲಿ ಇರ್ತಾ ಇರುವಂಥದ್ದು, ಅಂದರೆ ಈಗ ನೈತಿಕ ಬೆಂಬಲವನ್ನು ಕೊಟ್ಟು ಸಂಪೂರ್ಣ ಬಂದ್ಗೆ ಬೆಂಬಲ ಇಲ್ಲ ಅಂತ ಯಾವ ಕಾರಣಕ್ಕೆ ಅಂತ? ನೋಡಿ, ನಮ್ಮ ಮೈಸೂರು ವಕೀಲರ ಸಂಘ ಯಾವತ್ತೂ ಅನ್ಯಾಯ ಆದರೆ ನಾಡಿನ ಜಲ, ಯಾವುದೊಂದು ಭೂಮಿ, ಭಾಷೆಗೆ ಸಂಬಂಧಪಟ್ಟ ಎಲ್ಲೇ ಅನ್ಯಾಯ ಆದರೂ ನಮ್ಮ ವಕೀಲರ ಸಂಘ ಹಿಂದೆನೂ ಸಹ ಬೆಂಬಲ ಕೊಟ್ಕೊಂಡು ಬಂದಿದೆ, ಈಗಲೂ ಬೆಂಬಲ ಕೊಡ್ತಿದೆ, ಮುಂದೆ ಸಹ ಬೆಂಬಲ ಕೊಡುತ್ತೆ. ಆದರೆ ಬೆಂಬಲದ ಸ್ವರೂಪ ಏನು ಅನ್ನೋದು ಇಲ್ಲಿ ಪ್ರಶ್ನೆ. ನಾವು ಬೆಂಬಲ ಕೊಡೋದ್ರಿಂದ ಕಕ್ಷಿದಾರರಿಗೆ ತೊಂದರೆ ಮಾಡೋ ಉದ್ದೇಶ ನಮ್ಮ ವಕೀಲರ ಸಂಘಕ್ಕಿಲ್ಲ. ಹಾಗಾಗಿ ನಾವು ಕೋರ್ಟಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈಗ ಮೈಸೂರು ಜಿಲ್ಲೆಯಲ್ಲೂ ಸಹ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಲ್ಲರೂ ಸಹ ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ, ಬಂದ್ ಬೇಡ, ನಮಗೆ ನಷ್ಟ ಆಗುತ್ತೆ ಅಂತೇಳಿ. ಈ ಬಂದ್ ಪದೇ ಪದೇ ಆಗ್ತಾ ಇರೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ಬಂದ್ನ ಕಾನ್ಸೆಪ್ಟು ತಮಗೆ ತಿಳಿದಿರುವಂತೆ ಹಿಂದೆ ಬ್ರಿಟಿಷರು ನಮ್ಮಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಆಗ ನಾವು ಭಾರತೀಯರು ಅವ್ರಿಗೆ ಬಿಸಿ ಮುಟ್ಟಿಸೋ ಉದ್ದೇಶದಿಂದ ಬಂದ್ ಮಾಡ್ತಾಯಿದ್ವಿ, ವ್ಯಾಪಾರ ವಹಿವಾಟನ್ನೆಲ್ಲ ಸ್ಥಗಿತಗೊಳಿಸ್ತಾ ಇದ್ವಿ. ಆಗ ಬ್ರಿಟಿಷ್ ಸರ್ಕಾರಕ್ಕೆ ತೊಂದರೆ ಆಗ್ತಾಯಿತ್ತು. ಈಗ ನಮ್ಮದೇ ಸರ್ಕಾರ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ನಾವೇ ಬಂದ್ ಮಾಡಿ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಬಂದ್ ಅಂತ ಏನೋ ಎಲ್ಲ ವ್ಯಾಪಾರ ವಹಿವಾಟನ್ನ ನಿಲ್ಲಿಸ್ತಾರೆ, ಅದಕ್ಕೆ ನಮ್ಮ ಬೆಂಬಲ ಇಲ್ಲ. ಹೋರಾಟ ಪ್ರತಿಭಟನೆಗೆ ಬೆಂಬಲ ಇದೆ. ಖಂಡಿತ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಭಾವಿ ಆಕಾಂಕ್ಷಿಗಳು ಎಲ್ಲ ವಕೀಲರು ಸಂಪೂರ್ಣವಾಗಿ ಭಾಗವಹಿಸ್ತೀವಿ, ಸಂಪೂರ್ಣ ಬೆಂಬಲ ಕೊಡ್ತೇವೆ ಸರ್. ಇದು ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಸ್ ಲೋಕೇಶ್ ಅವರ ಸ್ಪಷ್ಟವಾದಂತಹ ಮಾತುಗಳು. ನಾಡಿನ ನೆಲ, ಜಲ, ಭಾಷೆಯ ವಿಚಾರ ಬಂದಾಗ ಮೈಸೂರು ಜಿಲ್ಲಾ ವಕೀಲರು ಮುಂಚೂಣಿಯಲ್ಲಿದ್ದು ಹೋರಾಟವನ್ನು ಮಾಡಿದ್ರು. ಈ ಬಾರಿಯೂ ಈ ಒಂದು ಹೋರಾಟ ಪ್ರತಿಭಟನೆಗೆ ನಮ್ಮ ಬೆಂಬಲ ಇದೆ. ಬಂದ್ಗೆ ನಾವು ಬೆಂಬಲವನ್ನು ನೀಡೋದಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೈಸೂರು ಜಿಲ್ಲಾ ವಕೀಲರ ಸಂಘ ಈ ನಿರ್ಧಾರವನ್ನು ಮಾಡಿದೆ ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.